बांसवा कल्याण शहर में स्वर्गीय विधायक बी नारायण राव के 70वें जन्मदिन के अवसर पर कांग्रेस कार्यकर्ताओं द्वारा सरकारी अस्पताल में भर्ती मरीजों को फल और मिठाइयां बांटी गयी। इसके अलावा दरगाह हजरत सैयद ताजुद्दीन बाबा शेर-ए-सवार रहमतुल्लाह अलैह में भी फल वितरित किए गए। इस मौके पर पूज्य श्री डॉक्टर अभिनव घनालिंग रोड्रामणि स्वामी जी, अर्जुन कनक, बिदर यूनिवर्सिटी सिंडिकेट सदस्य मनोज मशट्टी, युवराज भिंडे, संदीप बुए, शेख अशफाक, वासी कुरैशी, वाहिद मियां, चंद्रकांत मेहत्रे, खलील मियां व याहिया कुरैशी समेत कई कांग्रेस कार्यकर्ता मौजूद रहे। सभी ने विधायक बी नारायण राव को उनके समाज सेवा के कार्यों के लिए याद किया और कहा कि उनकी याद में ऐसे जन कल्याण के काम आगे भी जारी रहेंगे। दिवंगत बी नारायण रवರ 70ನೇ ಹುಟ್ಟುಹಬ್ಬದ ನಿಮಿತ್ತ ನಾವೆಲ್ಲ ಅವರ ಅಭಿಮಾನಿ ಬಳಗದವರೆಲ್ಲ ಸೇರಿಕೊಂಡು ಇಲ್ಲಿ ಒಂದು ಫ್ರೂಟ್ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡುವಂತ ಕಾರ್ಯಕ್ರಮ ಆಯೋಜನೆ ಮಾಡಿದೆವು। ಅದಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸ್ತು। ಅಪ್ಪಾಜಿ ಅವರು ಅವರ ಒಂದು ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ನಾನು ಅವರಿಗೆ ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸುತ್ತೇನೆ। ನಾರಾಯಣರಾವ್ ಅವರು ಅಂತಿಂತಹ ವ್ಯಕ್ತಿ ಇಲ್ಲ, ಅವರ ವ್ಯಕ್ತಿ ಅವರ ಒಂದು ದುರಾದೃಷ್ಟಿ ಬಸವ ಕಲ್ಯಾಣದಲ್ಲಿ ಒಂದು ಕರಿ ಮುಖ ಕಾಣಿಸ್ಬಾರ್ದು। ಬಸವ ಕಲ್ಯಾಣ ಅಂತಂದ್ರೆ ಎಲ್ಲಾ ಬಿಳಿ ಮುಖ ಕಾಣಿಸ್ಬೇಕಂತೇಳಿ ಅವ್ರ ಬಿಳಿ ಮುಖ ಅಂದ್ರೆ ಉದ್ದೇಶ ಎಲ್ಲಾ ಫಾರಿನರ್ ಬರಬೇಕು, ಒಂದು ಇಂಟರ್ನ್ಯಾಷನಲ್ ಪ್ರವಾಸಿ ತಾಣ ಆಗ್ಬೇಕಂತೇಳಿ ಅವ್ರದ್ದೇನು ಒಂದು ವಿಚಾರ ಇತ್ತು। ಆ ವಿಚಾರ ಅವ್ರ ಅರ್ಧದಲ್ಲೇ ನಿಂತ್ಕೊಂಡೋಯ್ತು। ಅದಕ್ಕೆ ಬಹಳ ನಮಗೆ ಇವತ್ತು ಖುಷಿನೂ ಆಗ್ತಾ ಇದೆ, ಅವ್ರು ತೀರ್ಕೊಂಡಿದ್ದು ನಮಗೆ ದುಃಖನೂ ಆಗ್ತಾ ಇದೆ। Alamin English Medium Primary and High School, secure your child bright future. Today free admissions, limited seat available. Hurry up. Sri Saraswati Group of Institutions, admissions open for diploma in pharmacy, BCA and BCom. Enroll now for a brighter future. RG Public School, admissions are open for LKG, UKG and first standard. Hurry up. ಈ ಒಂದು ಸಂದರ್ಭದಲ್ಲಿ ಬಿ ನಾರಾಯಣರವರ ಒಂದು ಆಶೆಗಳು ಅವೇ ಉಳ್ಕೊಂಡ ಮುಂದಿನ ದಿನಗಳಲ್ಲಿ ಅವು ಯಶಸ್ವಿಯಾಗಿ ಬಸವ ಕಲ್ಯಾಣವನ್ನು ಒಂದು ಅಂತಾರಾಷ್ಟ್ರ ತಾಣವಾಗಲಿ, ಬಸವ ಕಲ್ಯಾಣ ಅನುಭವ ಮಂಟಪಕ್ಕಾಗಿ ಅವರೇನು ಪ್ರಯತ್ನ ಪಟ್ಟಿದ್ದಾರೆ। ಆ ಒಂದು ಉದ್ಘಾಟನೆ ದಿನ ಸನಿಹ ಇದೆ। ಅದಕ್ಕೆ ಅವರು ಬಹಳ ಒಂದು ಮಜಬೂತ್ ಫೌಂಡೇಶನ್ ಹಾಕಿದ್ರು। ಆದರೆ ಅವರ ನಸೀಬ್ನಲ್ಲಿ ಅದನ್ನು ಒಂದು ಉದ್ಘಾಟನೆ ಆಗಲಿ ನೋಡುವಂಥ ಒಂದು ಅವಕಾಶ ಅವರಲ್ಲಿಲ್ಲ। ಆದರೂ ನಾವೆಲ್ಲ ಕಳ್ಕೊಂಡಿದ್ದೆವು। ಏನೇ ಆಗಲಿ ನಮ್ಮ ನಾಯಕರ 70ನೇ ಒಂದು ಹುಟ್ಟುಹಬ್ಬ ಆಚರಣೆ ನಾವೆಲ್ಲ ಸೇರಿಕೊಂಡು ಒಂದು ಅಪ್ಪಾಜಿಯವರ ನೇತೃತ್ವದಲ್ಲಿ ನಾವು ಯಶಸ್ವಿಯಾಗಿ ಒಂದು ಹಣ್ಣು ವಿತರಣೆ ಮಾಡುವಂಥ ಕಾರ್ಯಕ್ರಮ ಮುಖಾಂತರ ಅವರಿಗೆ ಒಂದು ಗೌರವಪೂರ್ವಕವಾದಂಥ ಅಭಿನಂದನೆ ಮತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರುತ್ತೇನೆ। आज हमारे बी नारायण साहब स्वर्गीय उनका जन्मदिन था। अब हम सब पूरे कार्यकर्ता मिलके गवर्नमेंट हॉस्पिटल जाके वहाँ कुछ फ्रूट तकसीम। आपके सपने हमारे अपने न्यू एशिया डेवलपर्स प्राइवेट लिमिटेड कंपनी। Modern men's parlor, tattoo studio, body massage, haircut and marriage setup for boys done here. Knowledge Park, the creative school. Admissions are open from LKG to 10th standard. Free uniform for new admission students. करे, उसके बाद दरगाह है, दरगाह में भी तकसीम करे। और कुछ हमारे बी नारायण साहब के कार्यकर्ता जितने भी हैं और कुछ जगह कर रहे हैं। और आज हम इस जगह दरगाह में आए, हमारे मनोज साहब, संदीप साहब, अशफाक साहब, हमारे युवा लीडर, ये सब मिल के जमादार साहब पूरे मिल के आज सुबह से हम दे रहे हैं। और सब जन, हर एक जन उनके हक में दुआ करो। बस उनको और भी ऐसे लॉकडाउन के अंदर हमारे पूरे बसव कल्याण तालुके के वास्ते जो बेचारे अपे सूखी रोटी खाते थे और रात और दिन हर घर राशन पहुंचाने मुल्क हर एक गरीब की मदद करते थे। इसलिए आज हमको भी ये खुशी हो गई कि इसलिए आके हम सब करें, हमारे पूरे कार्यकर्ता। आदाब। ಬಿ ನಾರಾಯಣರವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ಬಿ ನಾರಾಯಣರಾವ್ ಅವರ 70ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರ ಅಭಿಮಾನ ಬಳಗದ ವತಿಯಿಂದ ವಿಶೇಷವಾಗಿ ಅವರ ಮೇಲೆ ಇಟ್ಟಿರುವಂತಹ ಪ್ರೀತಿ ಬಾಂಧವ್ಯ ಬಹಳ ದೊಡ್ಡದಾಗಿರುವಂಥದ್ದು। ಹೀಗಾಗಿ ಅವರ ಬಳಗದ ವತಿಯಿಂದ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ
ತಾಯಂದಿರಿಗೆ ಒಂದು ಹಣ್ಣು ವಿತರಣೆ ಕಾರ್ಯಕ್ರಮವನ್ನು ಈ ಬಳಗ ಮಾಡಿದೆ. ಹೀಗಾಗಿ ಬಿ ನಾರಾಯಣರವರವರು ಕಟ್ಟಿರುವಂಥ ಕನಸು ಭಾಳ ದೊಡ್ಡದಾಗಿತ್ತು. ಆದರೆ ಬಹುಶಃ ಭಗವಂತ ಒಳ್ಳೆಯವರನ್ನು ಬೇಗ ಕರೆಸ್ಕೊತಾನೆ ಅಂತಕ್ಕಂಥ ಭಾವದಿಂದ ಬಹುಶಃ ಅವರು ಶಾಸಕರಾಗಿದ್ದಾಗ ನೂರಾರು ಕೆಲಸಗಳನ್ನು ಇಲ್ಲಿರುವಂಥ ಬಸವ ಕಲ್ಯಾಣವನ್ನು ಭಾಳ ಸೌಂದರ್ಯೀಕರಣ ಆಗಬೇಕು, ಇಲ್ಲಿರುವಂಥ ಎಲ್ಲ ಜನರಿಗೆ ಒಳ್ಳೆಯ ಸವಲತ್ತುಗಳನ್ನು ಸಿಗಬೇಕು, ಯಾರು ಅಲ್ಲಿ ಜಾತಿ ಮತ ಪಂಥ ಭೇದ ಭಾವವನ್ನು ಮರೆತು ಎಲ್ಲರ ಜೊತೆ ಒಳ್ಳೆಯ ಒಡನಾಡಿಗಳಾಗಿ ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೆಲಸವನ್ನು ಮಾಡಿರುವಂಥ ಕೀರ್ತಿ ಯಾರಿಗೆ ಸಲ್ತದೆ ಅಂದರೆ ದಿವಂಗತ ಬಿ ನಾರಾಯಣ ರಾವ್ ಅವರಿಗೆ ಸಲ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ